ವೀಕ್ಷಕರೇ, ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ದೊಡ್ಡಯ್ಯ. ತುಮಕೂರಿನಲ್ಲಿ ಲೋಕಾಯುಕ್ತ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಎಂಬ ಆರೋಪಕ್ಕೆ ಉಪ ಲೋಕಾಯುಕ್ತ ನ್ಯಾಯಮೂರ್ತಿ ಬಿ ವೀರಪ್ಪ ಅವರು ಪ್ರತಿಕ್ರಿಯಿಸಿ, ಅದು ನನ್ನ ಮುಂದೆಯೇ ಬಂದಿತ್ತು, ತನಿಖೆಗೆ ಆದೇಶಿಸಿದ್ದೇನೆ, ತನಿಖೆ ನಡೆಯುತ್ತಿದೆ ಎಂದು ತಿಳಿಸಿದರು. ತುಮಕೂರಿನಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಸುಳ್ಳು ಕೇಸ್ ಹಾಕ್ತಾರೆ, 3 ವರ್ಷ ಬಿಟ್ಟು ಸರ್ ನಮಗೆ ಗೊತ್ತಾಗ್ಲಿಲ್ಲ ಅಂತಾರೆ. ಸುಳ್ಳು ಕೇಸ್ ಹಾಕಲು ನಾನು ಬಿಡುವುದಿಲ್ಲ. ನಾನು ಈ ವಿಷಯದಲ್ಲಿ ಅಗ್ರೆಸಿವ್ ಆಗಿದ್ದೇನೆ. ಈ ಸುಳ್ಳು ಕೇಸ್ನಿಂದ ಜನರಿಗೆ ತೊಂದರೆಯಾಗುತ್ತಿದೆ. ಸುಳ್ಳು ಕೇಸ್ನಿಂದ ಸಮಾಜ ಹಾಳಾಗುತ್ತಿದೆ. ನಾನು ಕಾಯುತ್ತಿದ್ದೇನೆ. ಸುಳ್ಳು ಕೇಸ್ ಸಾಬೀತಾದವರಿಗೆ 3 ವರ್ಷ ಜೈಲು, 5,000 ದಂಡ ವಿಧಿಸುತ್ತೇನೆ ಎಂದರು. ಲೋಕಾಯುಕ್ತ ಸ್ವತಂತ್ರವಾದುದು, ಯಾರಿಗೂ ಬಗ್ಗುವ ಪ್ರಶ್ನೆಯೇ ಇಲ್ಲ. ಅಧಿಕಾರಿಗಳು ನಮಗೆ ಸಹಕಾರ ನೀಡದೆ ಹೋದರೆ ಅವರು ಈ ಕೆಲಸಕ್ಕೆ ಸರಿ ಹೊಂದುವುದಿಲ್ಲ ಎಂದು ಅವರನ್ನ ಕೆಲಸದಿಂದ ವಜಾಗೊಳಿಸಬಹುದು ಎಂದು ತಿಳಿಸಿದರು. ಇನ್ನು ತುಮಕೂರಿನಲ್ಲಿ ಲೋಕಾಯುಕ್ತ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಎಂಬ ಆರೋಪಕ್ಕೆ ಪ್ರತಿಕ್ರಿಯಿಸಿದ ಅವರು, ಆ ವಿಷಯ ನನ್ನ ಮುಂದೆಯೇ ಬಂದಿತ್ತು, ತನಿಖೆಗೆ ಆದೇಶಿಸಿದ್ದೇನೆ, ತನಿಖೆ ನಡೆಯುತ್ತಿದೆ. ಮೊದಲು ನನ್ನ ಮನೆ ಕ್ಲೀನ್ ಆಗಿರಬೇಕು ಎಂದು ನಾನು ಬಯಸುತ್ತೇನೆ. ನಾನೊಬ್ಬ ಸ್ಟ್ರಿಕ್ಟ್ ಆಗಿದ್ದರೆ ಸಾಲದು, ನನ್ನ ಜೊತೆ ಎಲ್ಲರೂ ಒಗ್ಗೂಡಿ ಕೆಲಸ ಮಾಡಬೇಕು ಎಂದರು. 180 ಕಂಟ್ರಿಗಳಲ್ಲಿ ಭಾರತ 96ನೇ ಸ್ಥಾನದಲ್ಲಿದೆ. 180 ಕಂಟ್ರಿಗಳಲ್ಲಿ. ಇಲ್ಲಿ ಸ್ಟೇಟಲ್ಲಿ ನಮ್ಮ ಇಂಡಿಯಾದಲ್ಲಿ ಕರ್ನಾಟಕ 5ನೇ ಸ್ಥಾನದ ಕರೆಕ್ಟಾಗಿದೆ. ನಂಬರ್ 1 ರಾಜಸ್ಥಾನ, ಲೀಸ್ಟ್ ಅಂದ್ರೆ ಕೇರಳ 10%. ಇಲ್ಲಿ ನಾವು 63% ಇದ್ದೀವಿ. ಸರ್, ಮುಂದೆ ರಾಜಕಾರಣಿಗಳ ಮೇಲೆ ನಾನು ಅವಕಾಶ ಸಿಕ್ಕಿದ್ರೆ ಯಾರನ್ನೂ ಬಿಡಲ್ಲ. ಸದ್ಯಕ್ಕೆ ಜಡ್ಜ್ಮೆಂಟ್ ಬಂದಿದ್ದೀನಿ ಬಲ ಮಾಡಬೇಕು ಅಂತ. ಅವರು ಬಲ ಮಾಡೋಕ್ಕೆ ಇಷ್ಟ ಇದೆಯಲ್ಲೋ ಗೊತ್ತಿಲ್ಲ. ಅದು ಬಲ ಮಾಡಿದ್ರೆ ಇನ್ನೂ ಒಳ್ಳೇದು ನಮಗೆ. ನಮ್ಮ ಪ್ರಿಯ ಅನ್ನೋದು ನಮ್ಗೆ ಯಾರು ಇಂಟರ್ವ್ಯೂ ಆಗಿಲ್ಲ. ಇಂಡಿಪೆಂಡೆಂಟ್ ಬಾಡಿ ನಮ್ಮದು. ವಿ ಆರ್ ನಾಟ್ ವರ್ಕಿಂಗ್ ಆನ್ ಎನಿಬಡಿ. ಲೋಕಾಯುಕ್ತ ಇಂಡಿಪೆಂಡೆಂಟ್ ಬಾಡಿ, ಯಾರಿಗೂ ಬಗ್ಗೋ ಪ್ರಶ್ನೆನೇ. ಅಧಿಕಾರಿಗಳು ಎಲ್ಲ ಒಂದು ಕಡೆ ನಿಮಗೆ ಅಷ್ಟು ಅಧಿಕಾರಿಗಳು ಕೋಆಪರೇಟ್ ಮಾಡದೇ ಇದ್ರೆ ಸೆಕ್ಷನ್ 13 ಅಂತ ಒಂದು ಆಕ್ಟ್ ಇದೆ, ಇದು ಪ್ರಾವಿಷನ್ ಇದೆ. ಅವ್ರನ್ನ ಇದು ಅನ್ಫಿಟ್ ಕಂಟಿನ್ಯೂ ಅಂತ ನಾವು ಆರ್ಡರ್ ಮಾಡ್ಬೋದು. 3 ತಿಂಗಳು ಅವ್ರು ಏನಾದರೂ ಗೌರ್ಮೆಂಟ್ ಇಂಟರ್ವ್ಯೂ ಆಗದೇ ಇದ್ದರೆ ಯು ವಿಲ್ ಲೂಸ್ ಇಸ್ ಜಾಬ್. ಅಥವಾ ಸೆಕ್ಷನ್ 13 ರಿವೋಕ್ ಮಾಡ್ತಾ ಇದ್ದೀನಿ. ಕೋಆಪರೇಟ್ ಮಾಡದೇ ಇದ್ರೆ ಅಧಿಕಾರಿಗಳು ಸೆಕ್ಷನ್ 17 ಇನ್ಸಲ್ಟಿಂಗ್ ಲೋಕಾಯುಕ್ತ ಅಂತ ಹೇಳಿದೆ, ಅದು ತಗೊಂಡು ಹಾಕ್ತಾ ಇದ್ದೀನಿ ನಾನು. ಆಮೇಲೆ ಈ 25,000 ಕೇಸ್ಗಳಿದೆ, ಸುಮಾರು 7,000 ಸುಳ್ಳು ಕೇಸ್ಗಳಿದೆ. ಈ ಜನ ಬಂದು ಸುಳ್ಳು ಕೇಸ್ ಹಾಕ್ತಾರೆ. ನಾವು ನೋಟಿಸ್ ಕೊಟ್ಟು ಆಫೀಸರ್ ಕರೆಸಿ ತಲೆ ಕೆಡಿಸ್ಕೊಂಡು 2 ವರ್ಷ 3 ವರ್ಷ ಆದಮೇಲೆ ಬಂದು, ಸ್ವಾಮಿ ನಾನು ಗೊತ್ತಾಗಲ್ಲ, ಸ್ವಾಮಿ ಕೈ ತಪ್ಪಿಂದ ಹಾಕ್ಬಿಟ್ಟು ಸ್ವಾಮಿ, ಈ ಥರ ವಾಪಸ್. ಈ ಫೇಕ್ ಕೇಸ್ಗಳನ್ನ ಗೆದ್ದು ಕೇಸ್ ತೊಂದರೆ ಆಗ್ತಾ ಇದೆ. ನಾನಂತೂ ಅಗ್ರೆಸಿವ್ ಆಗಿದೆ. ಸುಳ್ಳು ಕೇಸ್ಗಳು ಬರೋದಕ್ಕೆ ಇಷ್ಟ ಇಲ್ಲ. ನಾನೊಬ್ಬರು ಬಂದಿದ್ದ, ನೋವಾಯ್ತು ನನಗೆ. ಕೋಲಾರದವನು ಮೇಷ್ಟ್ರು ಪಬ್ಲಿಕ್ ರೋಡಲ್ಲಿ ಮನೆ ಕಟ್ಟಿದ ಕೇಸ್ ಹಾಕ್ತಿದ್ದಾರೆ. ನಮಗೆ ಮಾಮೂಲಿ ತಹಸೀಲ್ದಾರ್ನ ಕಳಿಸಿದ್ವಿ, ಎಲ್ಲ ಮಾಡಿದ್ವಿ. ಅವ್ರು ಚೆಕ್ ಮಾಡೋಕ್ಕೆ 2 ವರ್ಷ ಆಯ್ತು ಅವ್ರಿಗೆ. ನಾನು ಜೋರು ಮಾಡಿದ್ಮೇಲೆ ತಹಸೀಲ್ದಾರೆಲ್ಲ ಹೋಗಿ ಸ್ಪಾಟ್ ಇನ್ಸ್ಪೆಕ್ಷನ್ ಬಂದಮೇಲೆ ಅದು ಪ್ರೈವೇಟ್ ಗೌರ್ಮೆಂಟ್ ಲ್ಯಾಂಡ್ ಅಲ್ಲ, ಪ್ರೈವೇಟ್ ಲ್ಯಾಂಡ್. ಅವನ ಅಕ್ವಿಷನ್ ಆಗಿದೆ ಅಂತ ಯಾವಾಗ 1955 ಸೂಟ್ ಹಾಕ್ತಾನೆ, ಅವನೇ ಎವಿಡೆನ್ಸ್ ಕೊಡ್ತಾನೆ, ಡಿಸ್ಮಿಸ್ ಆಗುತ್ತೆ. ಅಪೀಲ್ ಆಗ್ತಾನೆ, ಡಿಸ್ಮಿಸ್ ಆಗುತ್ತೆ. RS ಆಗ್ತಾನೆ, ಡಿಸ್ಮಿಸ್ ಆಗುತ್ತೆ. ಅದೆಲ್ಲ ಸಪ್ರೆಸ್ ಮಾಡಿ ನಮ್ಮ ಮುಂದೆ 12 ವರ್ಷ ಆದಮೇಲೆ ಕೇಸ್ ಹಾಕ್ತಾರೆ. ಈ ಥರ ಸುಳ್ಳು ಸಮಾಜ ಬದಲಾಗಬೇಕು. ಸುಳ್ಳು ನೆಕ್ಸ್ಟ್ ಹೇಳಿದೆ, ಸರ್ ನಾನು ಪ್ರೈವೇಟ್ ಸ್ಕೂಲ್ ನೆಕ್ಸ್ಟ್ ಎಷ್ಟು ಜನ ಮಕ್ಕಳನ್ನ ವಿದ್ಯೆ ಮಾಡಿದ್ಯಾ, ಇಂಥ ನಿಮ್ಮ ಮಕ್ಕಳು ಅಂತ ಇಂಥ ಬಂದರೆ ಎಷ್ಟು ಜನ ಹಾಳು ಮಾಡ್ಬಿಟ್ಟಿದಾರೋ ಅಂತ ಹೇಳಿ. ಸರ್ ಸುಮಾರು ಆಗಲ್ಲ, ಎಷ್ಟು ಜನ ಕ್ಲೈಂಟ್ ತೊಂದರೆ ಕೊಟ್ಬಿಡ್ತಾರೆ ಅಂತ ಹೇಳಿದ್ರೆ ಬೈದ ಅವನಿಗೆ. ಅನ್ಕಂಡೀಷನ್ ಅಪಾಜಿ ಬರ್ಸ್ಕೊಂಡು 85 ವರ್ಷ ಅವನಿಗೆ ಅವ್ನು ಜೈಲು ಕಳಿಸ್ಬೇಡಿ, ವಯಸ್ಸಲ್ಲಿ ಸಬ್ಜೆಕ್ಟ್ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಮತ್ತು ತಹಸೀಲ್ದಾರೆ ಬೇಡ ಸರ್ ನನಗೆ ಅಂತ ಹೇಳಿದ್ರು. ಅವ್ರು ಕಂಪ್ಲೇಂಟ್ ಕೊಟ್ಟಿದ್ರೆ ಜೈಲು ಕಳಿಸ್ಬೇಕು ಅಂತಿದ್ದೆ. ನಾನು ಕಾಯ್ತಾ ಇದ್ದೀನಿ. ಆ ಥರ ಸುಳ್ಳು ಕೇಸ್ ಯಾವನಾದ್ರು ಸಿಗಾಕೊಂಡ್ರೆ 3 ವರ್ಷ ಜೈಲು, ಮಿನಿಮಮ್ 3 ವರ್ಷ ಜೈಲು, 5,000 ಫೈನ್ ಹಾಕ್ತೀನಿ, ಕಳಿಸ್ತೀನಿ. ಸರ್, ತುಮಕೂರಲ್ಲಿ ಲೋಕಾಯುಕ್ತರು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ನಿಮಿಷ RT ಆಕ್ಟಿವಿಸ್ಟ್ ನನಗೆ ಅಡ್ರೆಸ್ ಮಾಡಿ ಕಳಿಸಿದ್ರು. ನೆಕ್ಸ್ಟ್ ಡೇ ನಾನು ಪ್ಲೇಸ್ ಲೋಕಾಯುಕ್ತ ಅಂತ ಹೇಳಿದೆ. 2 ದಿವಸ ಲೋಕಾಯುಕ್ತ ಅವರು ಹಾಗೆ ಇದ್ರು. ಮತ್ತೆ ಬಂದು ನಾನು ಸರ್ ಎನ್ಕ್ವೈರಿ ಆಗಲೇಬೇಕು ಅಂದೆ. ಎನ್ಕ್ವೈರಿ ಆಲ್ರೆಡಿ ಇನ್ಸೈಟೆಡ್, ಅವ್ರ ಮೇಲೆ ಎನ್ಕ್ವೈರಿ ನಡೀತಾ ಇದೆ. ಕೆಲವೊಂದು ಕಡೆ ನಾಟ್ ಓನ್ಲಿ ಲೋಕಾಯುಕ್ತ, ಇದು ಕೋಲಾರ ಆಲ್ಸೋ ಹಾಕಿದ್ದೀನಿ. ಇನ್ನೊಬ್ರು ಅಲ್ಲಿ ಹಿಡಿದಾಕಿದ್ರು, ನಾವೇ ಜೋಶಿ ಅಂತ ಹಿಡಿದಾಕಿದ್ದೀವಿ. 3 ಎನ್ಕ್ವೈರಿ ನಡೀತಾ ಇದೆ. ಕಂಪ್ಲೀಟ್ ಸರ್, ಅವರೇ ವಿಸಿಟ್ ಕೊಡ್ತಾರೆ. ಏನಾಗುತ್ತೆ ಅಂದರೆ, ನಾನು ಯಾವಾಗಲೂ ಹೇಳ್ತೀನಿ, ನಮ್ಮ ಮನೆ ಕ್ಲೀನ್ ಇದ್ದರೆ ನಾವು ಬೇರೆ ಮನೆ ಕ್ಲೀನ್ ಮಾಡ್ಬೋದು. ನಾನು ಸಾರು ಹೇಳ್ತಾ ಇದ್ದೆ ನಮ್ಮ ಮನೆ ಕ್ಲೀನ್ ಇರಬೇಕು ಅಂತ. ಯಾವಾಗ ಈ ಥರ ಬಂದ ನಾನು ಅವ್ರು ಕೇಳಿದೆ, ಸರ್ ನಾನು ಆನೆಸ್ಟು ಪ್ರೂವ್ ಮಾಡಿ ಎನ್ಕ್ವೈರಿ ಗೊತ್ತಾಗುತ್ತೆ. ಅದಕ್ಕೆ ಇವಾಗ ಸ್ಟೇಜಲ್ಲಿ ನಾನು ಕೂರಿಸಿಲ್ಲ.
ಸರ್, ಬಹಳಷ್ಟು ವರ್ಷಗಳು ಅದೇ ನೀವು ಒಬ್ರು ಸ್ಟ್ರಿಕ್ಟ್ ಇದ್ದೀರಾ ಸರ್, ಇಡೀ ಲೋಕಾಯುಕ್ತದಲ್ಲಿ ನೀವು ಒಬ್ರು ಸ್ಟ್ರಿಕ್ಟ್ ಇದ್ರೆ ಅದು ಯಾವ್ದು ಇದಾಗ್ತಾರೆ, ನೀವು ಜನೋಪಯೋಗಿ ಇದ್ದೀರಾ, ಸ್ಟ್ರಿಕ್ಟ್ ಇದ್ದೀರಾ. ಏನಾಗುತ್ತೆ ಅಂದರೆ ನಾವು ಒಟ್ಟಿಗೆ ಲೋಕಾಯುಕ್ತ ನಾವೆಲ್ಲ ಮನೆಯವ್ರು ಕೆಲಸ ಮಾಡಬೇಕು ಅಂದರೆ ಎಲ್ಲರೂ ಒಗ್ಗಟ್ಟಾಗಿ ನಾನು ಒಬ್ಬರು ಹೊಡೆದಾಡಿದ್ರೆ ಕೆಲಸ ಆಗಲ್ಲ, ಕೈ ಜೋಡಿಸ್ತಾರೆ ಎಲ್ಲ ಬರಬೇಕು ಜೊತೆಗೆ, ಎಲ್ಲ ಬರೋದು ಮಾಡ್ತಾ ಇದ್ದೀನಿ. ಇವಾಗ ಪಾಪ ಪಡೆದ್ರೆ ಅಂದ್ರೆ ಒಂದು ಫುಲ್ ಜೊತೆಗಿದ್ದಾರೆ, ಅವರು ದೊಡ್ಡವರು ಇದ್ದಾರೆ, ಅವ್ರು ಸ್ವಲ್ಪ ಸ್ಲೋ. ಭ್ರಷ್ಟಾಚಾರ ಎಲ್ಲ ಕಡೆ ಇದೆ ಸರ್, ನಾವೆಲ್ಲ ತೋರಿಸ್ದೆ. ಭೂಮಿ ಕೊಡೋ ವಿಚಾರದಲ್ಲಾಗಲಿ, ಮನೆ ಕೊಡೋ ಎಲ್ಲ ಇದೆ, ಪ್ರಾಬ್ಲಮ್ ಇದೆ. ಅದಕ್ಕೆ ಎಲ್ಲೆಲ್ಲಿ ಪ್ರಾಬ್ಲಮ್ ನಮ್ಮ ಹತ್ರ ಬಂದು ನಾನು ಬಿಡ್ತಾ ಇಲ್ಲ. ಇದು ನಮ್ಮಲ್ಲಿ ಏನಾಗಿದೆ, ಪ್ರೊಸೀಜರ್ ಮಾಡಿದ್ದಾರೆ. ಒಂದು ಕಂಪ್ಲೇಂಟ್ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟಾಚಾರ ಮಿತಿಮೀರಿದೆ, ಜನವಿರೋಧಿ ಸರ್ಕಾರ ಅಸ್ತಿತ್ವದಲ್ಲಿದೆ ಎಂದು ತುರುವೇಕೆರೆ ಶಾಸಕ ಎಂಟಿ ಕೃಷ್ಣಪ್ಪ ಆರೋಪಿಸಿದ್ರು. ತುಮಕೂರಿನಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡಿದ ಅವರು 15,000 ಲಂಚ ಕೊಟ್ಟವರಿಗೆ ವಸತಿ ಇಲಾಖೆ ವತಿಯಿಂದ ಮನೆಗಳನ್ನು ಮಂಜೂರು ಮಾಡಲಾಗುತ್ತಿದೆ. ಎಲ್ಲಾ ಇಲಾಖೆಯಲ್ಲಿಯೂ ಅತ್ಯಂತ ಭ್ರಷ್ಟಾಚಾರ ನಡೆಯುತ್ತಿದೆ ಎಂದರು. ಕಾಮಗಾರಿ ನಡೆಸಲು ಗ್ರಾಂಟ್ ಮಂಜೂರು ಮಾಡಿಸಲು ಕೂಡ ಲಂಚ ನೀಡಬೇಕಾಗುತ್ತದೆ. ಸರ್ಕಾರಿ ಅಧಿಕಾರಿಗಳು ವರ್ಗಾವಣೆ ಮಾಡಿಸಿಕೊಳ್ಳಲು ಕೂಡ ಲಂಚ ನೀಡಬೇಕಾಗುತ್ತದೆ. ದಂಧೆ ನಡೆಯುತ್ತಿದೆ. ಪ್ರಾಮಾಣಿಕ ಅಧಿಕಾರಿಗಳಿಗೆ ಈ ಭ್ರಷ್ಟ ಸರ್ಕಾರದಲ್ಲಿ ಕೆಲಸ ಮಾಡಲು ಸಾಧ್ಯವಾಗುತ್ತಿಲ್ಲ ಎಂದು ತಿಳಿಸಿದರು. ಹಂಗಾಗಿಲ್ಲ ಆದ್ರೆ ಗೊತ್ತಿಲ್ಲ, ಅವನ್ನೇ ಕೇಳ್ಬೇಕು. ಅಲ್ಲ ಹೇಳವ್ರೆ ಅವರು ಅದಕ್ಕೆ. ನಾನು ಕಾಂಗ್ರೆಸ್ ಜನಲ್ಲ ಕಟ್ಟಿ JDS ನನಗೇನು ಗೊತ್ತಾಯ್ತದೆ ಅದು ಹೇಳ ಹೋದ್ರೆ ಕಾಯಿ ಬಿಡ ಅಂತೇಳಿ ಆಂಜನೇಯಿಗೆ ಬೇಗೋಲಿ ಬಡವರ ದುಡ್ಡಲ್ಲಿ ನಾವು ಮುಚ್ಚುಮರೆ ಏನಿದ್ದೀರಿ ದರಿದ್ರ ಬಂದಿಲ್ಲ ಅಂತ ಅವ್ರಿಗೆ ಈಗ ದೊಡ್ಡವರಾಗಿದ್ದಾರೆ ಮೊದಲ ಅವರಲ್ಲಿ ಇರ್ಬಿಡು ಅದ್ರೇನೀಗ ಅಲ್ಲ ಸರ್, ನಿಖಿಲ್ಗೆ ಏನಾದ್ರು ಪಟ್ಟ ಕಟ್ತಾರ ಅಂತ ರಾಜ್ಯ ನಿಖಿಲಿ ಕೊಟ್ಟಿದ್ದೀವಲ್ರಿ, ಯುವಜನ ಅಧ್ಯಕ್ಷ ಟೂರ್ ಮಾಡಿ ಪಕ್ಷ ಕಟ್ಟಿ ನೋಡ ನಡೀರಿ, ಇನ್ನು ಟೈಮ್ ಇದೆಯಲ್ಲ. ಎಸ್.ಆರ್. ಶ್ರೀನಿವಾಸ್ ಏನಾದ್ರು ವಾಪಸ್ ಕರೀತೀರಾ JDSಗೆ? ಎಸ್.ಆರ್. ಶ್ರೀನಿವಾಸ್ ಎಲ್ಲ ವೈಯಕ್ತಿಕ ನಾನು ಯಾಕಂಬುದು ಅಲ್ಲ, ಅವರು ಕಾಂಗ್ರೆಸ್ನಲ್ಲಿ ಮನಸ್ತಾಪ ಆಗಿದ್ದಾರೆ, ಅವರು ಬಿಟ್ಟಿದ್ದು ಅವ್ರ ವೈಯಕ್ತಿಕ ವಿಚಾರ, ನಾನು ಯಾಕೆ ಮಾತಾಡಲಿ. ಬಂದರೆ ಬರೋದು ಹೋಗೋದು ಅವ್ರಿಗೆ ಬಿಟ್ಟಿದ್ದು. ಈ ನ್ಯಾಯಬೆಲೆ ಅಂಗಡಿಯಲ್ಲಿ ತಿಂಗಳಿಗೆ 3 ದಿನ ಮಾತ್ರ ಅಕ್ಕಿ ಕೊಡೋದು. ಸರ್ಕಾರದ ನಿಯಮಗಳನ್ನ ಗಾಳಿಗೆ ತೂರಿ ಬಿಟ್ಟ ಈ ನ್ಯಾಯಬೆಲೆ ಅಂಗಡಿ. ಪ್ರತಿನಿತ್ಯ ಅಕ್ಕಿ ಕೊಡಿ ಅಂದ್ರೆ ಏನಾದ್ರೂ ಒಂದು ಸಬೂಬು ಹೇಳ್ತಾರೆ ಈ ನ್ಯಾಯಬೆಲೆ ಅಂಗಡಿಯವರು. ಈ ಅಂಗಡಿಯಲ್ಲಿ ವೇಳಾಪಟ್ಟಿ ಮಂಗಮಾಯವಾಗಿದೆ. ಈ ರೀತಿ ನ್ಯಾಯಬೆಲೆ ಅಂಗಡಿ ಇರೋದಾದ್ರೂ ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕು ಹುಳಿಯಾರು ಹೋಬಳಿ ಬರಕನಾಲ ಗ್ರಾಮ ಪಂಚಾಯಿತಿಯಲ್ಲಿ ತಿಂಗಳಿಗೆ 3 ದಿನ ಮಾತ್ರ ಪಡಿತರ ವಿತರಿಸಿ ಜನರನ್ನ ಗೊಂದಲಕ್ಕೆ ಈಡು ಮಾಡುತ್ತಿದ್ದಾರೆ. ಜನರ ಪಡಿತರಕ್ಕೂ ಕನ್ನ ಹಾಕುತ್ತಿದ್ದಾರೆ. ಬಡವರ ಪಡಿತರ ಉಚಿತವಾಗಿ ಕೊಡದೆ ಹಣ ವಸೂಲಿ ದಂಧೆ ಮಾಡಿದ್ದಾರೆ. ಯಾವುದೇ ನಾಮಫಲಕವೂ ಇಲ್ಲ ಈ ನ್ಯಾಯಬೆಲೆ ಅಂಗಡಿಗೆ. ಪಡಿತರ ವಿತರಿಸುವ ಸಮಯವೂ ಕೂಡ ಇಲ್ಲ. ಇಲ್ಲಿ ಯಾವುದೇ ರೀತಿಯ ನಿಯಮಗಳಿಲ್ಲ. ತಿಂಗಳಿಗೆ 3 ರಿಂದ 4 ದಿನ ಪಡಿತರ ವಿತರಿಸಿ ಜನರನ್ನ ಗೊಂದಲಕ್ಕೀಡು ಮಾಡುತ್ತಿದ್ದಾರೆ. ದೂರದ ಊರುಗಳಿಂದ ಬೆಳಗ್ಗೆ 8 ರಿಂದ 9ಕ್ಕೆ ಬಂದು ಕಾಯ್ದು ಕುಳಿತುಕೊಳ್ಳುತ್ತಿದ್ದಾರೆ. ಜನರು ಏನಾದರೂ ಪ್ರಶ್ನಿಸಿದರೆ ಪಡಿತರ ವಿತರಿಸಲು ಮೀನಾಮೇಷ ಎಣಿಸಿ ಅವರನ್ನ ಸತಾಯಿಸಿ ನೆಟ್ವರ್ಕ್ ದೋಷ ಮತ್ತೇನೋ ಕಾರಣ ಹೇಳಿ ಜನರನ್ನ ಅಲಿಸುತ್ತಾರೆ. ಸಮಯ ಮತ್ತು ಪ್ರಮುಖ ಕೆಲಸವನ್ನ ಬದಿಗಿಟ್ಟು ದೂರದ ಊರುಗಳಿಂದ ಬೆಳಗ್ಗೆಯೇ ಊಟ ತಿಂಡಿ ಬದಿಗಿಟ್ಟು ಪಡಿತರ ತೆಗೆದುಕೊಳ್ಳಲು ವಯಸ್ಸಾದ ಮಹಿಳೆಯರು ಕಾದು ಕುಳಿತಿದ್ದಾರೆ. ಯಾವ ಸಮಯದಲ್ಲಿ ಪಡಿತರ ವಿತರಿಸುತ್ತೇವೆ ಎನ್ನುವ ನಾಮಫಲಕಗಳಿಲ್ಲ. ಈ ಅಧಿಕಾರಿಗಳು ಮಾಡಿದ್ದೇ ಕಾನೂನು ಎಂಬಂತೆ ಆಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿಗೆ ಭೇಟಿ ಕೊಟ್ಟು ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಪಡಿತರದ ಅಳತೆಯಲ್ಲಿ ಸರಿಯಾದ ತೂಕ ನೀಡದೆ ಬಡವರ ಪಡಿತರಕ್ಕೆ ಕನ್ನ ಹಾಕುತ್ತಿದ್ದಾರೆ. ಸರ್ಕಾರಗಳು ಬಡವರಿಗೆ ತಂದ ಯೋಜನೆಯ ಪಡಿತರಕ್ಕೆ ಹಾಡಹಗಲೇ ಕನ್ನ ಹಾಕುತ್ತಿದ್ದಾರೆ. ಆಹಾರ ಶಿರಸ್ತೇದಾರ್ ಅಳತೆ ಮತ್ತು ತೂಕ ಮಾಪನ ಇಲಾಖೆಯವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಜನರಿಗೆ ಸರಿಯಾದ ರೀತಿಯಲ್ಲಿ ಪಡಿತರ ವಿತರಿಸಲು ಕ್ರಮ ಕೈಗೊಳ್ಳಬೇಕೆಂದು ಜನರು ಒತ್ತಾಯಿಸಿದ್ದಾರೆ. ಸರ್, ನಿಮ್ಮ ಹೆಸರು? ಕಾಂತರಾಜ್. ಯಾವ ಊರು? ಶಿಡ್ಲಕಟ್ಟೆ. ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಸರ್ ಇಲ್ಲಿ? 2 ಕಿಲೋಮೀಟ್ರ್ ಆಯ್ತು. ಏನಕ್ಕೆ ಬಂದಿದ್ದೀರಾ ಸರ್? ಅಕ್ಕಿ ತಗೊಂಡು ಎಷ್ಟೊತ್ತಾಯ್ತು ಸರ್ ಬಂದು? ಬಂದು 2 ಅವರ್ ಆಯ್ತು. 2 ಅವರ್ ಆಯ್ತು. ಏನಕ್ಕೆ ಸರ್ ಇಷ್ಟೊಂದು ರಶ್ ಇದೆ? ಸರ್ವರ್ ಸಿಗಲ್ಲ ಅಂತ ಹೇಳ್ತಿದ್ದಾರೆ, ಹಾಂ, ಹಂಗ ನಿಂತಿದ್ವಿ. ಅಲ್ಲ ಸರ್, ಸರ್ವರ್ ಸಿಗಲ್ಲ ಅಂತಂದರೆ ಬೆಳಗ್ಗೆಯಿಂದ ಇಷ್ಟೊಂದು ಜನ ನಿಂತಿದ್ದಾರಲ್ಲ, ಏನಕ್ಕೆ? ತಿಂಗಳ ಪೂರ್ತಿ ರೇಷನ್ ಕೊಡೋದಿಲ್ವಾ? ಕೊಡ್ತಾ ಇಲ್ಲ, ತಿಂಗಳಿಗೆ 2 ಸರಿ ಕೊಡ್ತಾರೆ. ಹಾಂ. ಅವ್ರಿಗೆ ಕೆಲಸ ಇದ್ದಾಗ ಹೋಗ್ತಾರೆ, ಹಂಗೆ ಮಾಡ್ತಾರೆ. ಹಾಂ ಸರ್, ಶಿಡ್ಲಕಟ್ಟೆ ಕಾರ್ಯಕ್ಷೇತ್ರ ಬರ್ಕಳ ಅಂತ ಇದೆ. ಈಗ ಶಿಡ್ಲಕಟ್ಟೆಯಲ್ಲಿ ಅಕ್ಕಿ ಕೊಡಬೇಕು, ಇಲ್ಲಿ ಏನು ಕೊಡ್ತಾ ಇದ್ದಾರೆ? ಆವಾಗಲಿಂದ ಇಲ್ಲ ಕೊಡ್ತಾರೆ, ನಮ್ಮ ಕೊಡ್ತಾರೆ. ನೀವು ಯಾರೋ ಕೇಳಿಲ್ವಾ ಸರ್? ಏನಕ್ಕೆ
ಕೇಳಿದ್ವಿ, ಅವ್ರು ಏನು ಹೇಳಿಲ್ಲ. ಹಾಂ ಸರ್, ನಿಮ್ಮ ಬೇಡಿಕೆ ಏನಿದೆ? ಸರ್ಕಾರದಿಂದ ಇಷ್ಟೊಂದೆಲ್ಲ ಜಂಜಾಟ ಮಾಡಿ ಹೊಡೆದಾಟ ಮಾಡ್ಕೊಂಡು ಅಕ್ಕಿ ತಗೊಂತ ಇದ್ರಲ್ಲ, ಏನಕ್ಕೆ? ಏನು ಮಾಡೋಕ್ಕಾಗ್ತದೆ, ನಾವು ಒಬ್ಬರು ಕಾಲ ಆಗುತ್ತಾ? ಹಾಂ, ಬರ್ಕನಾಳ್ ತಾಂಡ್ಯ. ಎಷ್ಟು ಗಂಟೆಗೆ ಬಂದ್ರಿ ಅಮ್ಮ ಅಕ್ಕಿ ತಗೊಂಡು ಹೋಗಕ್ಕೆ? ಹಾಂ, ಅಲ್ಲ ಕಾಯ್ತಾ ಕುಂತಿದ್ದೀರಲ್ಲ ಅಂತ. ಮತ್ತೆ ಏನ್ ಮಾಡೋಣಪ್ಪ, ಅವ್ರು ಕೊಡ್ಬೇಕಲ್ಲ, ಅವ್ರು ಅವ್ರದ್ದೆಲ್ಲ ಆಗ್ಬೇಕಲ್ಲ. ಈಗ ಹಿಂದ್ ಬಂದಾರಿಗೆ ಹಿಂದೆ, ಮುಂದೆ ಬಾಂದಾರಿಗೆ ಮುಂದೆ. ಅಲ್ಲಮ್ಮ, ತಿಂಗಳ ಪೂರ್ತಿ ಅಕ್ಕಿ ಕೊಡ್ತಾರಲ್ಲಮ್ಮ, ಏನು ಕಾಯ್ತಾ ಇದ್ದೀರಾ ಅಂತ? ತಿಂಗಳ ಪೂರ್ತಿ ಹಾಂ, ಹೆಂಗಪ್ಪ ನಾವೆಲ್ಲ ಯಾಕೆ ಹೇಳೋಣ, ನಾವೆಲ್ಲ ಸಿಗಾಕೊಳ್ಳೋಣ ನಾವು ಹೇಳಿ. ಅಂದರೆ ತಿಂಗಳ ಪೂರ್ತಿ ಕೊಡಲ್ಲ ಅಂತ ನಮ್ಮ. ಹೆಂಗ್ ಕೊಡ್ತಾರಪ್ಪ? ಹಾಂ, ತಿಂಗಳಿಗೆ 3 ದಿವಸ 4 ದಿವಸ ಕೊಡ್ತಾರಪ್ಪ ಎಲ್ಲ ಕಡೆನೂ. ಹ್ಞೂ. ತಿಂಗಳ ಪೂರ್ತಿ ಹೆಂಗ್ ಕೊಡ್ತಾರೆ? ತಿಂಗಳ ಪೂರ್ತಿ ಕೊಡ್ಬೇಕಮ್ಮ, ಪಡಿತರ ತಿಂಗಳ ಪೂರ್ತಿ ವಿತರಿಸ್ಬೇಕು. ಇವತ್ತು ಕೊಡ್ತಾರೆ ಅಂತ ಓಡ್ ಬಂದಿದ್ದೀರಾ? ಇವತ್ತು ಲಾಸ್ಟ್ ಕೊಡೋದು ಅಂತನಾ? ಇಲ್ಲ 3-4 ದಿವಸ ಕೊಡ್ತಾರೆ ಅಷ್ಟು. ತಿಂಗಳಿಗೆ 3-4 ದಿವಸ ಅಷ್ಟೇನ ಕೊಡೋದು? ಅಥವಾ ಮತ್ತೆ ಯಾರು ಬರಂಗಾದ್ರೆ ಮತ್ತೆ ಮಧ್ಯಕ್ಕೆ ಬರ್ತಾ ಕೊಡ್ತಾರೆ. ಹೆಬ್ಬೆಟ್ಟು ಹಾಕಿದ್ರೆ ಕೊಡ್ತಾರೆ. ಹೆಬ್ಬೆಟ್ಟು ಹಾಕಿ ಹೋಗ್ಬಿಟ್ರೆ ಮತ್ತೆ ಕೊಡ್ತಾರೆ. ಹಾಂ, ಹೆಬ್ಬೆಟ್ಟು ಇಲ್ಲ ಅಂದ್ರೆ ಅಕ್ಕಿ ಇಲ್ಲ, ಪಡಿತರ ಇಲ್ಲ. ಹೆಬ್ಬೆಟ್ಟಿಲ್ಲ ಹೆಂಗ್ ಕೊಡ್ತಾರೆ? ಅಲ್ಲಮ್ಮ, ಈಗ ತಿಂಗಳ ಪೂರ್ತಿ ಯಾವಾಗ ಬಂದರೂ ಹೆಬ್ಬೆಟ್ಟಿಗೆ ಹೋದು ನೀವು? ಹೆಬ್ಬೆಟ್ಟಿಗೆ ಕೊಡ್ತಾರೆ. ಹಾಂ, ಮತ್ತೆ ಹಂಗೆ ಬಂದರೆ ಹೆಂಗೆ ಕೊಡ್ತಾರಪ್ಪ? ನಮ್ಮ ಹೆಬ್ಬೆಟ್ಟಿಗೆ ಬೇಕು ಅಷ್ಟು ಜನ ಅಂತ ಅಂದರೆ ಕೊಡ್ತಾರಪ್ಪ. ಸುಮ್ಮನೆ ಹಾಕಿ ಕೊಟ್ಬಿಡ್ತಾರೆ ನಮಗೆ. ಮತ್ತೆ ತಿಂಗಳಿಗೆ ತಿಂಗಳಿಗೆ 2 ಸರಿ ಕೊಡ್ತಾರೆ. ತಿಂಗಳಿಗೆ 2 ಸಲ ಕೊಡ್ತಾರೆ. ಈಗ ತಗೊಂಡಾರಿಗೆ ಇನ್ನೊಂದ್ಸರಿ 30ನೇ ತಾರೀಕಿನ ಅಷ್ಟೇ. ಇನ್ನು ತಿಂಗಳ ಪೂರ್ತಿ ಕೊಡೋದಿಲ್ಲ, 1ನೇ ತಾರೀಕಿಂದ 30ನೇ ತಾರೀಕು ಗಂಟನೂ ಕೊಡೋದಿಲ್ಲ. ಅಲ್ಲ, ಈ ಥರ ಬಂದು ಕಾಯ್ದಕ್ಕೆ ಸರ್ಕಾರ ಆ ಥರ ಇದೆಯಲ್ಲ, ತಿಂಗಳ ಪೂರ್ತಿ ಕೊಡಬೇಕು ಅಂತ ಹೇಳಿ ನೀವು ಹಿಂಗೆಲ್ಲ ಬಂದು ಕಾಯ್ತಾ ಇರ್ತೀರಲ್ಲ, ನಿಮ್ಗೆ ಏನು ಅನಿಸುತ್ತೆ? ಏನು ಅನಿಸುತ್ತೆ, ಕಾಯದೆ ಕೊಡ್ತಾರೆ. ಅಲ್ಲಮ್ಮ, ನಿಮ್ಗೆ ವಯಸ್ಸಾಗಿದೆ, ಕುತ್ಕೊಳಕ್ಕಾಗೋದಿಲ್ಲ, ಏನು ಮಾಡೋದಪ್ಪ, ಕುತ್ಕೊಳಕ್ಕಾಗದ್ರೆ ಕುತ್ಕೊಳ್ಳೇಬೇಕು. ಹೆಸರು? ಕರಿಯಪ್ಪ ಅಂತ. ಯಾವ ನಿಮ್ಮದು? ನಮ್ಮದು ಬರ್ಕನಾಳು. ಇಲ್ಲಿ ರೇಷನ್ನು ತಿಂಗಳ 3 ದಿವಸ ಅಷ್ಟೇ ಕೊಡ್ತಾರೆ ಅಂತ ಮಾಹಿತಿ ಬಂದಿದೆ. 3 ದಿವಸ ಅಷ್ಟೇ ಕೊಡ್ತಾ ಇರೋದು? ಇಲ್ಲಿ 3 ದಿವಸ ಕೊಡ್ತಾರೆ. ಈಗ ಯಾಕಂದ್ರೆ ಪಬ್ಲಿಕ್ ಏನೋ ತೊಂದರೆ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಅವ್ರಿಗೇನು ತೊಂದರೆ ಯಾರಿಗೂ ಪಬ್ಲಿಕ್ ಮಾಡಲ್ಲ, ನೀಟಾಗಿ ಕೊಟ್ಕೊಂಡು ಹೋಗ್ತಾರೆ. ಒಟ್ಟೆ 3 ದಿವಸ ಅಷ್ಟೇ ಕೊಡ್ತಾ ಇರೋದು? ಕೊಡ್ತಾರೆ. ಮತ್ತೆ ಯಾವುದು ಇಂಟೆನ್ಸ್ ಏನೂ ಇಲ್ಲ, ಅವ್ರದ್ದು ಏನೋ ದುಡ್ಡು ಕಾಸು ಏನಾದ್ರು ಅಂತಾರೆ ಯಾರು ಇದ್ರೆ ಮಾತಾಡ್ಬೋದು. ಈಗಲೇ ದುಡ್ಡು ಅಂತಾರೆ ಅನ್ನೋದು ಯಾರೋ ಮಾಹಿತಿ ಕೊಡೋದಿದ್ರೆ ಮಾತಾಡ್ಬೋದು. ನಮಗೆ ಗೊತ್ತಿರೋ ಮಾಹಿತಿ ಏನು ನಾವು ಏನು ಕೊಡಲ್ಲ ಎಂದು. ನೀವ್ಯಾರು ದುಡ್ಡು ಕೊಡ್ತಾ ಇಲ್ಲ? ಯಾರು ಕೊಡೋದು ಇಲ್ಲ. ಪಬ್ಲಿಕ್ ಏನೋ ತೊಂದರೆ ಮಾಡ್ದಂಗೆ ನೀಟಾಗಿ ನಡೆಸ್ಕೊಂಡು ಹೋಗ್ತಾರೆ. ಒಟ್ಟರೆ 3 ದಿವಸ ಮಾತ್ರ ಕೊಡ್ತಾ ಇದ್ದಾರೆ ಅಂತ ಹೇಳ್ತೀರಾ? 3 ದಿವಸ ಕೊಡ್ತಾರೆ. ಯಾರಿಗೂ ತಿಂಗಳಲ್ಲಿ 3 ದಿವಸ ಒಂದು ಕಾರ್ಡ್ಗೂ ಯಾರಿಗೂ ಮಿಸ್ ಮಾಡ್ದಂಗೆ ಕೊಡ್ತಾರೆ. ಅದೇ 3 ದಿವಸ ಅಷ್ಟೇ ಕೊಡೋದು? ಸರಿ. ಈಗ ಇದು ಕೆಲವರು ದುಡ್ಡು ಕೊಡ್ತೀವಿ 10 ರೂಪಾಯಿ ಅಂತ ಹೇಳ್ತಿದ್ದಾರೆ. ಇಲ್ಲ, ಆ ಮಾಹಿತಿ ನಮಗೂ ನನ್ನೆದ್ರಿಗೂ ನಾನು ನೋಡಿಲ್ಲ. ನಾವು ಕೊಟ್ಟರೆ ಇಸ್ಕೊಂತಾರೆ, ಇಲ್ಲ ಅಂತ ಹೇಳಿದ್ರು ಕೆಲವರು. ಇಲ್ಲ ಆ ಥರ ಏನಿಲ್ಲ. ನನ್ನೆದ್ರಿಗೂ ನಾನು ನೋಡೇ ಇಲ್ಲ. ದುಡ್ಡೇನು ತಗೋತಾ ಇಲ್ಲ? ಇಲ್ಲ ದುಡ್ಡಂತ ಅಂತ. ಆಮೇಲೆ ತೂಕದಲ್ಲಿ ಸ್ವಲ್ಪ ವೇರಿಯೇಷನ್ ಇದೆ ಅಂತ ಹೇಳಿದ್ರು. ಇಲ್ಲ ಆ ಥರ ಏನೂ ಇಲ್ಲ. ನಿಮ್ಗೇನು ಗಮನಕ್ಕೆ ಬಂದಿಲ್ಲ? ಕಂಪ್ಯೂಟರ್ ಸ್ಕೇಲು ಇದೇ ಗೊತ್ತಾಯ್ತು. ನಿಮ್ಗೆ ಗಮನಕ್ಕೆ ಬಂದಿಲ್ಲ? ವೇರಿಯೇಷನ್ ಇಲ್ಲ. ಆಮೇಲೆ ಏನು ಜಂಬ ದುರಂಕಾರ ಮಾಡ್ದಂಗೆ ನೀಟಾಗಿ ಕೊಟ್ಕೊಂಡು ಹೋಗ್ತಾರೆ. ಈಗ ತಿಂಗಳ ಪೂರ್ತಿ ಅಕ್ಕಿ ಕೊಡಬೇಕು ಅಂತ ಸರ್ಕಾರ ರೂಲ್ಸ್ ಇರೋದು, ಉಚಿತವಾಗಿ ಅಕ್ಕಿ ಕೊಡಬೇಕು ಅಂತ ರೂಲ್ಸ್ ಇರೋದು. ಬಟ್ ಇಲ್ಲಿ 3 ದಿವಸ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. 3 ದಿವಸ ಅಷ್ಟೇ ಕೊಡ್ತಾ ಇರೋದು? ಅದು ನಿಮ್ಮ ಹೆಸರು? ಧನಂಜಯ. ಇದೇ ಊರ ನಿಮ್ಮದು? ಶಿಡ್ಲಕಟ್ಟೆ. ಇಲ್ಲೇ ಅಕ್ಕಿ ತಾಳೋದು ನೀವು? ಹೌದು. ತಿಂಗಳಲ್ಲಿ 3 ದಿವಸ ಅಷ್ಟೇ ಕೊಡೋದು? ಯಾಕೆ ತಿಂಗಳೆಲ್ಲ ಪೂರ್ತಿ ಯಾಕೆ ಕೊಡಲ್ಲ ಅಂತಾರೆ? ಅವ್ರಿಗೆ ಗೊತ್ತಿಲ್ಲ, ಅವ್ರು ಯಾಕೆ ಕೊಡ್ತಾರೆ ನಿಮಗೆ ಗೊತ್ತಿಲ್ಲ. ಒಟ್ಟಾಗಿ 3 ದಿವಸ ಹಿಂಗೆ ಕ್ಯೂನಲ್ಲಿ ನಿಂತ್ಕೋಬೇಕು, ಹಿಂಗೆ ನಿಂತ್ಕೊಂಡೆ ತಗೋಬೇಕು. ಸರಿ, ಓಕೆ. ಮನೆ ಬದುಕಲ್ಲ, ಏನೂ ಅಲ್ಲ. ಬೆಳಗ್ಗೆ ಎಷ್ಟೊತ್ತಿಗೆ ಬಂದಿರಿ ನೀವು? ಎಷ್ಟೊತ್ತಿಗೆ ತಿಂಡಿ ತಿನ್ಕೊಂಡು ಬಂದಿದ್ರಾ? ಇನ್ನೂ ಕೊಟ್ಟಿಲ್ಲ. ಹಾಂ, ಇದು ದುಡ್ಡು ಇಸ್ಕೊಂತಾರ? ಈಗ ತೂಕ ಆದಮೇಲೆ 10 ರೂಪಾಯಿ ಇಸ್ಕೊಂತಾರ? 10 ರೂಪಾಯಿ ತಂತಾರ? ಇಸ್ಕೊಂತಾರೇನೋ 10 ರೂಪಾಯಿ ಆದಮೇಲೆ ಇಸ್ಕೊಂತಾರೆ 10 ರೂಪಾಯಿ? ಹಾಂ, 10 ರೂಪಾಯಿ ಇಸ್ಕೊಂತಾರಾ? ಏನಕ್ಕೆ 10 ರೂಪಾಯಿ ಇಸ್ಕೊಂತಾರೆ? ಫ್ರೀ ಅಲ್ವಾ? ನೀವು ರೇಷನ್ ತಗೊಳಕ್ಕೆ ಬಂದಿರಾ? ಎಷ್ಟು ದಿವಸ ಕೊಡ್ತಾರಣ್ಣ ತಿಂಗಳಲ್ಲಿ? 3 ದಿವಸ ಅಷ್ಟೇ. 3 ದಿವಸ ತಿಂಗಳೆಲ್ಲ ಕೊಡಬೇಕು ಅಂತ ಗೌರ್ಮೆಂಟ್ ರೂಲ್ಸ್ ಮಾಡ್ಯಾರೆ. 3 ದಿವಸ ಕೊಟ್ರೆ ಹೆಂಗೆ? ನೀವು ಹೇಳ್ಬೇಕಪ್ಪ, ಹಾಗಲ್ಲ, ನೀವು ಕೊಡಬೇಕು ಅಂತ ಕೇಳಬೇಕಪ್ಪ ಸೆಕ್ರೆಟರಿಗೆ. ಏನಣ್ಣ? ಯಾಕೆ ಬರ್ತಾರೆ? ಅವ್ರ ಪುಕ್ಸಟೆ ಮಾಡ್ತಾರಾ?
ನಿಮ್ಮಂತ ಕೇಳಬೇಕು. ಅಲ್ಲ ಅದಕ್ಕೆ ಕೇಳೋಕೆ ಬಂದಿರೋದು. ಕೇಳಿ ಸರ್, ಏನೋ ಊಟಕ್ಕೆ ಹೋದ್ರಪ್ಪ ಕೇಳೋಣ ಅನ್ನೋಷ್ಟೊಳಗೆ. ಕೇಳಿ ದುಡ್ಡು ಹಾ ಈಗ ಹಳ್ಳಿ ಜನ ಎಲ್ಲ ಬಂದು ಸಾಯ್ತಾರೆ. ನೋಡಿ ಇಲ್ಲಿ ಬಿಸಿಲಲ್ಲಿ ಮಳೆಯಲ್ಲಿ ಒಂದು ದಿವಸ ವೇಸ್ಟಾ? ಸಾಯ್ಬೇಕಾ ಮಳೆಯಲ್ಲಿ ಬಿಸಿಲಲ್ಲಿ ಇದ್ದಂಗೆ? ಒಂದಿನ ವೇಸ್ಟ್ ಅಲ್ವೇನಣ್ಣ? ಒಂದಿನ ಕೂಲಿ ವೇಸ್ಟು, ಟೈಮ್ ವೇಸ್ಟು. ಸರ್ಕಾರದವ್ರು ಉಚಿತವಾಗಿ ಕೊಟ್ಟರು ಕೊಡೋಕೆ ಹೆಂಗೆ ಕಷ್ಟ ಇವ್ರಿಗೆ ಅಲ್ವಾ? ಅವ್ರು ಹೆಂಗೆ ಗೌರ್ಮೆಂಟ್ ಕೊಡುತ್ತೆ ಇವ್ರಿಗೆ ಬಗ್ಗೆ ದುಡ್ಡು ತಾಂತಾರೆ, 10 ರೂಪಾಯಿನ ತಾಂತಾರಂತೆ ಅಂತಾರೆ. ಯಾವಾಗ ಕೊಟ್ರೆ ಅಂತಾರೆ, ಇಲ್ಲ ಅಂದ್ರೆ ಇಲ್ಲ. ಕೊಡಲ್ ರೂಲ್ಸೇ ಇಲ್ಲ. ಇವು ಒಳ್ಳೆವೆಲ್ಲ ಕಳಿಸ್ಬಿಟ್ಟಾವೆ, ಏನು ಮಾಡಂಗಿಲ್ಲ. ಇಲ್ಲ ಅವ್ರೇ ಕೇಳಲ್ಲ ಪಾಪ ಬಾಯ್ ಬಿಟ್ಟು. ನಾವಾಗ ನಾವು ಕೊಟ್ರೆ ಇಸ್ಕೊಂತಾರೆ, ಕೊಡ್ಲಿಲ್ಲ ಅಂದ್ರೆ ಕೇಳಲ್ಲ. ಅದೇ ಹೇಳ್ದಂಗಂತ, ಕೊಟ್ರೆ ಇಸ್ಕೊಂತಾರೆ, ಇಲ್ಲ ಅಂದ್ರೆ ಇಲ್ಲ ಅಂತ. ಕೊಟ್ರೆ ಇಸ್ಕೊಂತಾರೆ, ಕೊಡ್ಲಿಲ್ಲ ಅಂದ್ರೆ ಅವ್ರೇನ್ ಕೇಳಲ್ಲ. ಸರಿ ಸರಿ ಸರಿ. ಯುವ ಪೀಳಿಗೆ ಮಾದಕ ವಸ್ತುಗಳಿಗೆ ಮಾರು ಹೋಗದೆ ಕೆಟ್ಟ ಚಟಗಳಿಂದ ದೂರವಿರಬೇಕು. ವಿದ್ಯಾರ್ಥಿಗಳು ಆರೋಗ್ಯ ಕೆಟ್ಟರೆ ಸಮಾಜದ ಆರೋಗ್ಯ ಕೆಡುವ ಜೊತೆಗೆ ದೇಶದ ಸದೃಢತೆಯಲ್ಲಿ ಹಿನ್ನಡೆಯಾಗುತ್ತದೆ ಎಂದು ಮಧುಗಿರಿ ಉಪವಿಭಾಗಾಧಿಕಾರಿ ಗೋಟೂರು ಶಿವಪ್ಪ ತಿಳಿಸಿದರು. ಮಧುಗಿರಿ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ತುಮಕೂರು ಜಿಲ್ಲಾ ಪೊಲೀಸ್, ಮಧುಗಿರಿ ಪೊಲೀಸ್ ಠಾಣೆ ಮತ್ತು ಮಧುಗಿರಿ ವೃತ್ತ ಇವರ ಸಹಯೋಗದೊಂದಿಗೆ ನಡೆದ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ವಿರೋಧಿ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಇಂದು ಸದೃಢ ದೇಶ ಕಟ್ಟುವಲ್ಲಿ ಯುವ ಪೀಳಿಗೆಯ ಪಾತ್ರ ಬಹುಮುಖ್ಯ. ಹಾಗಾಗಿ ವಿದ್ಯಾರ್ಥಿಗಳು ಉತ್ತಮ ಆರೋಗ್ಯವನ್ನ ರೂಢಿಸಿಕೊಂಡು ಕೆಟ್ಟ ಅಭ್ಯಾಸಗಳಿಂದ ದೂರವಿದ್ದು ಭವಿಷ್ಯದಲ್ಲಿ ರಾಷ್ಟ್ರಕ್ಕೆ ಉತ್ತಮ ಪ್ರಜೆಗಳಾಗಬೇಕೆಂದು ಯುವ ಸಮೂಹಕ್ಕೆ ಕರೆ ನೀಡಿದ್ರು. ಡಿವೈಎಸ್ಪಿ ಮಂಜುನಾಥ್ ಮಾತನಾಡಿ, ವಿದ್ಯಾರ್ಥಿಗಳು ಕೆಟ್ಟ ಹವ್ಯಾಸಗಳನ್ನ ಬೆಳೆಸಿಕೊಳ್ಳಬಾರದು ಮತ್ತು ಕೆಟ್ಟ ಚಟಕ್ಕೆ ಬಲಿಯಾಗಬಾರದು. ಕೆಟ್ಟ ಚಟ ಬಳಕೆಯಿಂದ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗುತ್ತದೆ. ವಿದ್ಯಾರ್ಥಿಗಳು ಮೊಬೈಲ್ನಿಂದ ದೂರ ಇರಬೇಕು. ದುಶ್ಚಟಗಳಿಗೆ ದಾಸರಾಗಬೇಡಿ. ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಹಾಕಬೇಕು. ಕಾನೂನು ತಿಳಿದುಕೊಳ್ಳುವುದು ನಮ್ಮ ಹಕ್ಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸಿಪಿಐ ಹನುಮಂತರಾಯಪ್ಪ, ಪಿಎಸ್ಐ ವಿಜಯ್ ಕುಮಾರ್, ಮಿಡಿಗೇಶಿ, ಪಿಎಸ್ಐ ಮೊಹಮ್ಮದ್ ಪೈಗಂಬರ್, ಪಿಎಸ್ಐ ಶ್ರೀನಿವಾಸ್, ಪೊಲೀಸ್ ಇಲಾಖೆ ಸಿಬ್ಬಂದಿ, ಕಾಲೇಜು ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು. ಯಾವುದೇ ಮಾದಕ ವಸ್ತುಗಳು ಹಾಗೂ ಅಮಲುಪಡಿಸುವ ಪದಾರ್ಥಗಳನ್ನ ಸೇವನೆ ಮಾಡುವುದಿಲ್ಲ ಎಂದು ಪ್ರತಿಜ್ಞೆ ಮಾಡುತ್ತೇವೆ. ಒಂದು ಒಳ್ಳೆ ಏನೋ ಅಧಿಕಾರಿ ಆದ್ರೆ ಒಳ್ಳೆ ಹೆಸರು ತರ್ತೀರಾ, ಆ ಉಪನ್ಯಾಸಕರಿಗಾಗಿರ್ಬೋದು, ತಂದೆ ತಾಯಿಗಾಗಿರ್ಬೋದು. ಆದ್ರಿಂದ ಯಾವತ್ತು ಯಾವುದೇ ಒಂದು ಮಾದಕ ವಸ್ತುವನ್ನು ಉಪಯೋಗಿಸ್ದಂಗೆ, ಆ ಒಂದು ಚಟಕ್ಕೆ ಒಳಗಾಗ್ದಂಗೆ ದಯವಿಟ್ಟು ಈ ಒಂದು ಎಲ್ಲ ವ್ಯಸನ ಮುಕ್ತರಲ್ಲಾಗಿ ಯಾರೇ ಆಗಿದ್ರು ಸಮೇತ ಅವ್ರಿಗೆಲ್ಲರಿಗೂ ನೀವು ತಿಳಿಯೋ ಒಂದು ಬುದ್ಧಿಶಕ್ತಿ ಇರೋಂಥವ್ರು ಯಾವುದೇ ಕಾರಣಕ್ಕೂ ಹೋಗ್ಬಾರ್ದು. ಇದು ಬಹಳ ಸುಲಭ ಅದನ್ನ ಅಡಿಕ್ಟ್ ಮಾಡ್ಕೊಳ್ಳೋದು, ಆದ್ರೆ ಬಿಡೋದ್ ಕಷ್ಟ. ಸಮಾಜಕ್ಕೆ ನೀವು ಒಳ್ಳೆ ಅಧಿಕಾರಿ ಆಗ್ಬೇಕು, ಇಲ್ಲ ಒಳ್ಳೆ ವ್ಯಕ್ತಿ ಆಗಿರ್ಬೇಕೆ ಬಿಟ್ರೆ ಸಮಾಜಕ್ಕೆ ಕಂಟಕ ಆಗಂತ ಒಂದು ವ್ಯಕ್ತಿ ಆಗ್ಬಾರ್ದು. ಒಳ್ಳೆ ಸಮಾಜ ನಿರ್ಮಾಣ ಆಗ್ಬೇಕು ಅಂದ್ರೆ ನೀವೆಲ್ಲರೂ ಏನು ನಾವ್ ಯಾರು ಉಪಯೋಗಿಸಲ್ಲ ಅಂತ ಹೇಳಿದ್ರಲ್ಲ, ಅದೇ ರೀತಿ ಮುಂದಿನ ದಿನಗಳಲ್ಲಿ ಯಾವುದು ಈ ತರದ ಚಟಕ್ಕೆ ಒಳಗಾಗ್ದಂಗೆ ನಿಮ್ಮ ತಂದೆ ತಾಯಿಗಳ ಆಸೆ ಅಂತೆ, ನಿಮ್ಮ ಉಪನ್ಯಾಸಕರ ಆಸೆ ಅಂತೆ ಒಬ್ಬ ಒಳ್ಳೆ ಭಾರತ ಪ್ರಜೆ ಆಗಿ ಇರ್ಬೇಕು ಅಂತ ಹೇಳಿ ಕೇಳ್ಕೊಳ್ತೀವಿ. ಎಲ್ಲ ವಿದ್ಯಾರ್ಥಿಗಳು ಸ್ವಲ್ಪ ಯೋಚನೆ ಮಾಡಿ. ಇದನ್ನ ಇಂಟರ್ನ್ಯಾಷನಲ್ ಡೇ ಅಗೇನ್ಸ್ಟ್ ಡ್ರಗ್ ಅಬ್ಯೂಸ್ ಮತ್ತೆ ಇಲ್ಲಿಸಿಟ್ ಟ್ರಾಫಿಂಗ್ ಅಂತಾರೆ. ಯಾಕೆ ಜೂನ್ 26 ಅನ್ನ ನಾವು ಇದನ್ನೆಲ್ಲ ನಾವು ಕ್ವಶನ್ ಮಾಡ್ತಾ ಹೋಗ್ಬೇಕು. ಯಾಕೆ ಜೂನ್ 26 ಆಗಿದೆ, ಯಾಕೆ ರೀಸನ್ನು? ಇದು ಮೇನ್ ಉದ್ದೇಶ ಏನಂದ್ರೆ 19th ಸೆಂಚುರಿ ತಮ್ಗೆಲ್ಲ ಗೊತ್ತಿರ್ಬೋದು, ಬ್ರಿಟಿಷ್ ಆಳ್ವಿಕೆ ಇತ್ತು ಅಲ್ವಾ? ಬ್ರಿಟಿಷ್ ಆಳ್ವಿಕೆ ಇದ್ದಾಗ ತಾವೆಲ್ಲರೂ ಸಮಾಜದಲ್ಲಿ ಓದಿರ್ತೀರಿ ಈ ಓಪಿಯಂ ಟ್ರೇಡ್, ಓಪಿಯಂ ವರ್ಲ್ಡ್ ವಾರ್, ಚೈನಾ ಮತ್ತೆ ಬ್ರಿಟಿಷ್ ಎಂಪೈರ್ ಅಂತೇಳಿ. 19th ಸೆಂಚುರಿನಲ್ಲಿನೇ ಬ್ರಿಟಿಷ್ನರು ನಮ್ಮ ಇಂಡಿಯಾದಿಂದ ಚೈನಾಗೆ ಓಪಿಯಂನ ಟ್ರೇಡ್ ಮಾಡ್ತಾ ಇರ್ತಾರೆ. ಚೈನಾದಲ್ಲಿ ಡೈನಾಸ್ಟಿ ಇರುತ್ತೆ, ಅವರು ಅದನ್ನ ಅಪೋಸ್ ಮಾಡಿ ವಾರ್ನೆ ಮಾಡ್ತಾರೆ, ನಮಗೆ ಸಪ್ಲೈ ಮಾಡ್ಕೊಡ್ದು, ನಮ್ಮಲ್ಲಿ ಟ್ರೇಡ್ ಆಗಬಾರ್ದು ಅಂತೇಳಿ. ಅವಾಗ ಅದನ್ನ ಓಪಿಯಂ ಟ್ರೇಡ್ ಅನ್ನೋದನ್ನ ಸ್ಟಾಪ್ ಮಾಡ್ತಾರೆ 1839 ಅದ್ರದ್ದು ಈ ತರದ ಟ್ರೇಡ್ ಅನ್ನ ಸ್ಟಾಪ್ ಮಾಡಿದ ನೆನಪಿಗೋಸ್ಕರ ವಿಶ್ವಸಂಸ್ಥೆ ಇದನ್ನ ಜೂನ್ 26 ನಮ್ದು ಇಂಟರ್ನ್ಯಾಷನಲ್ ಡೇ ಅಗೇನ್ಸ್ಟ್ ಡ್ರಗ್ ಅಬ್ಯೂಸ್ ಅಂಡ್ ಇಲ್ಲಿಸಿಟ್ ಟ್ರಾಫಿಕ್ ಅಂತ ಕರೀತಾರೆ. ಈಗ ತಮ್ಗೆಲ್ಲರಿಗೂ ಗೊತ್ತಾಯ್ತು, ಈಗ ಮಾದಕ ದ್ರವ್ಯ ವಸ್ತುಗಳ ವಿರೋಧಿ ದಿನ ಅಂತೇಳಿ
ಈಗ ಡ್ರಗ್ ಅಂದ್ರೆ ತಮ್ಗೆಲ್ಲರಿಗೂ ಗೊತ್ತಿದೆನಾ? ಡ್ರಗ್ ಅಂದ್ರೆ ಏನು ಅಂತೇಳಿ? ಔಷಧಿನಾ? ಗೊತ್ತಿಲ್ವಾ? ಕರೆಕ್ಟ್. ನೋಡಿ, ಗೊತ್ತಿಲ್ಲ ಅಂದ್ರೆ ತಿಳ್ಕೊಬೇಕು, ಅದೇ ಇಂಪಾರ್ಟೆಂಟ್. ನಾವಿಲ್ಲಿರೋದು ಜಸ್ಟ್ ಒಂದು ಸ್ಪೀಚ್ ಕೊಡ್ಬೇಕು ಅಂತಿಲ್ಲ, ಒಂದು ಕಮ್ಯುನಿಕೇಶನ್ ಆಗ್ಬೇಕು, ಒಂದು ಕನ್ವರ್ಸೇಷನ್ ಆಗ್ಬೇಕಂತ. ಎಲ್ಲ ಎರಡು ನಿಮಿಷ ಸೈಲೆಂಟ್, ಯಾಕಂದ್ರೆ ಇಂಪಾರ್ಟೆಂಟ್. ಡ್ರಗ್ ಅನ್ನೋದು ಏನದು? ಡ್ರಗ್ ಅನ್ನೋದು ಒಂದು ಔಷಧಿ. ಅದು ಡ್ರಗ್ ಅನ್ನೋದು ಔಷಧಿ. ಈಗ ಮೊಬೈಲ್ ಹೆಂಗೆ ನಾವು ಮಾತಾಡ್ಲಿಕ್ಕೆ ಯೂಸ್ ಮಾಡ್ತೀವಿ, ಹಂಗೆ ಕೆಟ್ಟ ಕೆಲಸಗಳಿಗೂ ಯೂಸ್ ಮಾಡ್ತೀವಿ. ಅದೇ ತರ ಡ್ರಗ್ ಅನ್ನೋದು ಒಂದು ಔಷಧಿ, ಬಟ್ ಅದನ್ನ ನಾವು ಕೆಟ್ಟದಾಗಿ ಯೂಸ್ ಮಾಡ್ಕೊತಾ ಇದೀವಿ. ಡ್ರಗ್ ಅಂದ್ರೆ ಒಂದು ಪದಾರ್ಥಗಳು ನಮ್ಮ ಬಾಡಿಲಿ ನಾವು ತಗೊಂಡಾಗ ಏನಾದ್ರು ಚೇಂಜಸ್ ಮಾಡಿದರೆ ನಿಮ್ಮ ಬಾಡಿಲಿ, ಅದನ್ನ ಡ್ರಗ್ ಅಂತಾರೆ. ಈಗ ನಾರ್ಕೋಟಿಕ್ಸ್ ಮತ್ತೆ ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸಸ್ ಅಂತ ಕರೀತಾ ಇದ್ದಾರೆ. ಇವಂದ್ರೆ ಏನು? ನಿಮ್ಮ ಬ್ರೈನ್ಗೆ ಸಂಬಂಧಪಟ್ಟಂಗೆ ಯಾವ ಪದಾರ್ಥಗಳು ನಿಮ್ಮ ಬ್ರೈನ್ ನ ಆಕ್ಟಿವಿಟಿನ ಚೇಂಜಸ್ ಮಾಡುತ್ತೋ ಅವನ್ನ ನಾರ್ಕೋಟಿಕ್ ಸಬ್ಸ್ಟೆನ್ಸಸ್ ಮತ್ತೆ ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸ್ ಅಂತೀವಿ. ಒಡಿಶಾದ ಪೂರಿಯಲ್ಲಿ ನಡೆದ ಜಗನ್ನಾಥ ರಥಯಾತ್ರೆ ವೇಳೆ ಸಂಭವಿಸಿದ ಕಾಲ್ತುಳಿತದಲ್ಲಿ 625ಕ್ಕೂ ಹೆಚ್ಚು ಭಕ್ತರು ಅಸ್ವಸ್ಥಗೊಂಡಿದ್ದು 40ಕ್ಕೂ ಹೆಚ್ಚು ಭಕ್ತರ ಸ್ಥಿತಿ ಚಿಂತಾಜನಕವಾಗಿದೆ. ಜಗನ್ನಾಥ ದೇವರು, ಅವರ ಅಣ್ಣ ಬಲಭದ್ರ ಮತ್ತು ತಂಗಿ ದೇವಿ ಸುಭದ್ರಾ ದೇವಿಯ ರಥಯಾತ್ರೆಯ ಸಂದರ್ಭದಲ್ಲಿ ಜನದಟ್ಟಣೆ ಹೆಚ್ಚಾಗಿದ್ದರಿಂದ ಸಂಭವಿಸಿದ ಕಾಲ್ತುಳಿತದಲ್ಲಿ 625ಕ್ಕೂ ಹೆಚ್ಚು ಭಕ್ತರು ಅಸ್ವಸ್ಥರಾಗಿದ್ದಾರೆ. ಅಸ್ವಸ್ಥರನ್ನ ಸ್ಥಳೀಯ ಆಸ್ಪತ್ರೆಗಳಿಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಎನ್ನಲಾಗಿದೆ. Everything is smooth and we hope with the blessings of Lord Jagannath and his supreme will, everything will go smooth today. Yes, the size of the crowd is increasing year by year, but today things are a little less crowd, so we are able to, you see, it's very heavy, so you need to drag with full muscle power. People are trying to touch. If you touch the rope, the chariot will not move. We need to use full strength. So devotees, when they come, they are trying to touch and pray, and we understand their sentiments. But then we need physical force to take the Lord. We will do it today. Yeah, absolutely smooth security. There's no problem. Okay. ರಾಜ್ಯದಾದ್ಯಂತ ಮಳೆ ಮುಂದುವರೆದಿದ್ದು ಜುಲೈ 3ರವರೆಗೂ ವರುಣನ ಆರ್ಭಟ ಮುಂದುವರಿಯಲಿದೆ. ರಾಜ್ಯ ಹವಾಮಾನ ಇಲಾಖೆಯು ಕೊಡಗು ಜಿಲ್ಲೆಗೆ ರೆಡ್ ಅಲರ್ಟ್ ಘೋಷಣೆ ಮಾಡಿದೆ. ರಾಜ್ಯದಾದ್ಯಂತ ಮಳೆ ಮುಂದುವರೆದಿದ್ದು ಜುಲೈ 3ರವರೆಗೆ ವರುಣನ ಆರ್ಭಟ ಮುಂದುವರಿಯಲಿದೆ ಎಂದು ರಾಜ್ಯ ಹವಾಮಾನ ಇಲಾಖೆಯು ಕೊಡಗು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಣೆ ಮಾಡಿದೆ. ಇನ್ನುಳಿದ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಹಾಸನ, ಶಿವಮೊಗ್ಗ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಮತ್ತು ಬೆಳಗಾವಿ, ಬೀದರ್ ಹಾಗೂ ಕಲಬುರಗಿ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಧಾರವಾಡ, ಗದಗ, ಹಾವೇರಿ, ಕೊಪ್ಪಳ, ರಾಯಚೂರು, ವಿಜಯಪುರ, ಯಾದಗಿರಿ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ದಾವಣಗೆರೆ, ಕೋಲಾರ, ಮಂಡ್ಯ, ಮೈಸೂರು, ವಿಜಯನಗರ, ರಾಮನಗರ ಹಾಗೂ ತುಮಕೂರು ಜಿಲ್ಲೆಗಳಲ್ಲಿ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಭರವಸೆ.